ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆ ಜಲಾಶಯಗಳೆಲ್ಲ ಮೈದುಂಬಿ ಹರಿತಿದೆ. ಅದರಂತೆ ತುಂಗಭದ್ರಾ ನದಿಯು ಸಹ ಮೈದುಂಬಿ ಹರಿತಿದ್ದು ಇದೀಗ ಅಪಾಯ ಮಟ್ಟವನ್ನು ಮೀರುತ್ತಿದೆ. ಏನು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ತುಂಗಭದ್ರಾ ನದಿಯಲ್ಲಿ ನಾವಿದ್ದೇವೆ. ಏನು ಈ ಒಂದು ಸ್ಥಳ ಉಕ್ಕಡಗಾತ್ರಿ ಸಮೀಪದಲ್ಲಿರುವಂತಹ ಸ್ಥಳವಾಗಿದೆ. ಏನು ಉಕ್ಕಡಗಾತ್ರಿ ಅಂದರೆ ಶ್ರೀ ಕ್ಷೇತ್ರ ಉಕ್ಕಡಗಾತ್ರಿ ಒಂದು ಪ್ರಸಿದ್ಧವಾದಂತಹ ಸ್ಥಳ. ಈ ಸ್ಥಳಕ್ಕೆ ಬರುವಂತಹ ಎರಡು ರಸ್ತೆ ಮಾರ್ಗಗಳು ಸಹ ಸಂಪೂರ್ಣವಾಗಿ ಜಲಾವೃತಗೊಂಡಿರುವುದು. ಇದೀಗ ಕರಿಬಸಜ್ಜಯ್ಯನಿಗೂ ಸಹ ನೀರಿನ ಗಂಟಕ ಎದುರಾಗಿರುವುದು ಕಾಣ್ತಿದೆ. ಏನು ತುಂಗ ಮತ್ತು ಭದ್ರದ ನೀರಿನ ಹೊರ ಹರಿವು ಹೆಚ್ಚಾಗಿರುವುದರಿಂದ ತುಂಗಭದ್ರಾ ನದಿಯು ಸಹ ಅಪಾಯ ಮಟ್ಟ ಮೀರಿ ಹರಿತಿದೆ. ಅಂದರೆ ಈ ರಸ್ತೆ ಆದಂತಹ ಏನು ತಿಮ್ಮನಕಟ್ಟೆಯಿಂದ ಉಕ್ಕಡಗಾತ್ರಿಗೆ ಬರುವಂತಹ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಅಂದರೆ ಈ ಒಂದು ಸ್ಥಳಕ್ಕೆ ಅಂದರೆ ಉಕ್ಕಡಗಾತ್ರಿಗೆ ಬರುವಂತಹ ದಾರಿಗಳಲ್ಲಿ ಪತ್ತೆಪುರ ಸಂಪೂರ್ಣವಾಗಿ ಜಲಾವೃತಗೊಂಡಿರುವುದರಿಂದ ಇದೊಂದು ಮುಖ್ಯ ರಸ್ತೆ ಆಗಿತ್ತು. ಆದರೆ ಈ ಒಂದು ರಸ್ತೆಯು ಸಹ ನೀರಿನಲ್ಲಿ ಜಲಾವೃತಗೊಂಡಿದೆ. ಅಂದರೆ ಅಕ್ಕಪಕ್ಕ ಇದ್ದಂತಹ ತೋಟಗಳಿಗೆ ಸಹ ಸಾಕಷ್ಟು ಪ್ರಮಾಣದಲ್ಲಿ ನೀರು ನುಗ್ಗಿದ್ದು ಬೆಳೆ ಹಾನಿಯೂ ಸಹ ಆಗಿದೆ. ಇದರಂತೆ ಈ ಒಂದು ತಿಮ್ಮನಕಟ್ಟೆಯಿಂದ ಉಕ್ಕಡಗಾತ್ರಿಗೆ ಬರುವಂತಹ ರಸ್ತೆಯು ಸಹ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಸೇತುವೆಯ ಮೇಲೆಲ್ಲೂ ಸಹ ಸಾಕಷ್ಟು ಪ್ರಮಾಣದಲ್ಲಿ ಏನು ನೋಡ್ತಿದ್ದೀರಲ್ಲ, ಈ ನನ್ನ ಸೊಂಟ ಭಾಗಕ್ಕಷ್ಟು ನೀರು ಇಲ್ಲಿ ಹರಿತಿದೆ. ಅಂದರೆ ನೀರಿನ ಪ್ರಮಾಣ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅಂದರೆ ಗ್ರಾಮಗಳಿಗೂ ಸಹ ನೀರು ನುಗ್ಗುವಂಥ ಪರಿಸ್ಥಿತಿ ಸಹ ನಿರ್ಮಾಣವಾಗಿದ್ದು ತೋಟ ಗದ್ದೆಗಳು ಸಹ ನೀರಿನಲ್ಲಿ ಮುಳುಗಡೆ ಆಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿ ಸಹ ಆಗಿದ್ದು ಗ್ರಾಮಗಳಿಗೂ ಸಹ ನೀರು ನುಗ್ಗಿರುವುದು ಆತಂಕ ಸೃಷ್ಟಿ ಮಾಡಿದೆ. ಇದೀಗ ಉಕ್ಕಡಗಾತ್ರಿಯ ಅಜ್ಜಯ್ಯನಿಗೂ ಸಹ ನೀರಿನ ಗಂಟಕ ಎದುರಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.